CM ಅವರು ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ನಲ್ಲಿ ಚರ್ಚೆ ಆಗ್ತದೆ. ಏನ್ ಹೇಳಾರ ಹೇಳ್ರಿ? ಇಲ್ಲ ನೋ ಐ ಬೆಗ್ ಟು ಡಿಫರ್. ಆಯ್ತು, ಏನ್ ಹೇಳಿದ್ರು ಹೇಳ್ರಿ ನನಗೆ. ನಾನು ಹೇಳ, ಅವ್ರೇನ್ ಹೇಳಿದ್ರು? ಒಂದ್ ನಿಮಿಷ ನಮ್ಮ ಅರುಣ್ ಅವ್ರು ಯಾವಾಗ್ಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ. ಅವ್ರೇನ್ ಹೇಳಿದ್ರು? MB ಪಾಟೀಲ್ ಸಾಹೇಬ್ರು ಸದ್ಯಕ್ಕೆ ಖಾಲಿ ಇಲ್ಲ, ನಾನು ಈ ವಿಜಯಪುರದಿಂದ ಯಾರಾನ ಆಗಂಗಿದ್ರೆ ನಾನು ಆಗ್ಬಹುದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ ಪಾಪ. ಅದೇ BJP ಕತ್ತಿಯಿಂದಾನೇ ಅವ್ರು ಆಗಿಲ್ಲ ಮಿನಿಸ್ಟರು. CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ, ಕೇಂದ್ರದಲ್ಲಿ. ಬರೀ ಕರ್ನಾಟಕದಲ್ಲಿ CMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು? ಯಾರು ಮಸ್ದಿದ್ರು? ಫಸ್ಟ್ ಅದು ನೋಡ್ಕೊಳಕ್ ಹೇಳ್ರಿ BJPನಲ್ಲಿ. ಇಲ್ಲ ಸರ್, ಯಾರು ಹೇಳ್ತಾರೆ? ಈಗ ಹೈಕಮಾಂಡ್ ಅಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅಲ್ಲ ನಂಗೆ ಗೊತ್ತಿರ್ಬೇಕಲ್ಲ. ಮತ್ತೆ ಮುಂಚೆ ತರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನ ಮತ್ತೆ ಗವರ್ನರ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವ್ರದ್ದು. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನ ಉಪಯೋಗ ಮಾಡ್ತಾ ಇದ್ದಾರೆ.